ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಬಂದು 5th ಮಂತಲ್ಲಿ ಏನೆಲ್ಲ ಪ್ರಿಕಾಷನ್ಸ್ನ ಫಾಲೋ ಮಾಡಬೇಕು ಅಂತ ನೋಡೋಣ. ತುಂಬ ಜನರಿಗೆ ಇರುವಂಥ ಕ್ವೆಶ್ಚನ್ನೇ ಇದು, 5th ಮಂತಲ್ಲಿ ಹೇಗಿರಬೇಕು. ಫಸ್ಟ್ ಟ್ರೈಮಿಸ್ಟರ್ ಓಕೆ, ಹುಷಾರಾಗಿರಬೇಕು, ತೂಕ ಎತ್ತಬಾರ್ದು, ಮಗು ಬೆಳೀತಾ ಇರುತ್ತೆ. ಫಸ್ಟ್ ಟ್ರೈಮಿಸ್ಟರ್ ಅನ್ನೋದು ಮಿಸ್ಕ್ಯಾರೇಜ್ ಆಗೋದಕ್ಕೆ ಚಾನ್ಸಸ್ ತುಂಬ ಇರುತ್ತೆ, ಈ ರೀತಿ ಭಯ. ಮತ್ತು ಥರ್ಡ್ ಟ್ರೈಮಿಸ್ಟರ್ ಅಂದ್ರೂ ಅದೇ ಸೇಮ್ ಟು ಸೇಮ್. ಏನಂದರೆ ಬೇಬಿಯ ಒಂದು ಹೆಡ್ ಡ್ರಾಪ್ ಹೇಗಿರುತ್ತೆ, ಮತ್ತು ಯಾವುದಾದ್ರೂ ಅಮ್ನಿಯೋಟಿಕ್ ಫ್ಲೂಯಿಡ್ ಲೀಕ್ ಆಗುತ್ತೆ, ಇಲ್ಲ ಬ್ಲಡ್ ಬ್ಲೀಡಿಂಗ್ ಆಗುತ್ತೆ, ಇಲ್ಲ ವೈಟ್ ಡಿಸ್ಚಾರ್ಜ್ ಆಗುತ್ತೆ, ಈ ರೀತಿ ಸುಮಾರು ಆಲೋಚನೆಗಳು ಬಂದು ಫಸ್ಟ್ ಮತ್ತು ಥರ್ಡ್ ಟ್ರೈಮಿಸ್ಟ್ರಲ್ಲಿ ಇರುತ್ತೆ. ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಬಂದಾಗ 5th, 6th, 7th ಮಂತ್ಗಳಲ್ಲಿ ಏನಾಗುತ್ತೆ ಅಂತಂದರೆ, 4th, 5th, 6th ಮಂತ್ಗಳಲ್ಲಿ ಏನೇನಾಗುತ್ತೆ, ಏನೇನೆಲ್ಲ ಆಗಬಹುದು, ಮೇ ಬಿ 5th ಮಂತ್ ಅನ್ನೋದನ್ನು ಜಾಸ್ತಿ ಕನ್ಸಿಡರ್ ಮಾಡಬೇಕು. ಸೊ ಯಾಕಂದರೆ ಬೇಬಿ ಬಂದು 3 ಮಂತ್ 4 ಮಂತ್ಗೆ ಎಲ್ಲನೂ ಒಂದು ಒಳ್ಳೆ ರೀತಿ ಡೆವಲಪ್ಮೆಂಟ್ ಆಗಿರುತ್ತೆ. ಬೇಬಿಯ ಕಣ್ಣಾಗಿರ್ಬೋದು, ಇಲ್ಲ ಅಂತಂದರೆ ಹೇರ್ಸ್ ಆಗಿರ್ಬೋದು, ಇದೆಲ್ಲನೂ ಹೆವಿ ಡೆವಲಪ್ಮೆಂಟ್ ಆಗೋದು ಬಂದು 5th ಮಂತಲ್ಲಿ. ಸೊ ನಿಮಗೆ 3 ಮಂತಲ್ಲಿ ಒಂದು ಚಿಕ್ಕ ಹ್ಯೂಮನ್ ಆಗಿ ಬೇಬಿ ಬಂದು ಗ್ರೋತ್ ಆಗಿರುತ್ತೆ. ಆದರೆ 5th ಮಂತಲ್ಲೇ ಬೇಬಿಯ ವೆಯ್ಟ್ ಹಾಗೆ ಡಬಲ್ ಆಗಿ ಇನ್ಕ್ರೀಸ್ ಆಗೋದು, ಬೇಬಿಯ ಬ್ರೈನ್ ಡೆವಲಪ್ಮೆಂಟ್ ಹೆಚ್ಚೆಚ್ಚಿಗೆ ಸ್ಟಾರ್ಟ್ ಆಗೋದು, ಬೇಬಿಯ ವೆಯ್ಟ್ ಜಾಸ್ತಿ ಆಗೋದು, ಬೇಬಿಯ ಎಂಟೈರ್ ಗ್ರೋತ್ ಸ್ಟಾರ್ಟ್ ಆಗೋದು ಬಂದು 5th ಮಂತಿಂದಾನೆ. ಸೊ 5th ಮಂತಿಂದ ನಿಮಗೆ ಬೇಬಿಯ ಎಂಟೈರ್ ಗ್ರೋತ್ ಸ್ಟಾರ್ಟ್ ಆಗುವಾಗ ನೀವು ಹೇಗಿರಬೇಕು, ಮೇಯ್ನಾಗಿ ನಿಮಗೆ ಬಂದು ಅನಾಮಲಿ ಸ್ಕ್ಯಾನ್ ಅನ್ನೋದನ್ನ ಪ್ರಿಫರ್ ಮಾಡ್ತಾರೆ. 5th ಮಂತ್, 4th ಮಂತ್ ಎಂಡಿಂಗು, 5th ಮಂತ್ ರನ್ನಿಂಗಲ್ಲೇ ಹೇಳ್ಬಿಡ್ತಾರೆ, ನೀವು ಕರೆಕ್ಟಾಗಿ ಹೋಗಿ ಸ್ಕ್ಯಾನಿಂಗನ್ನು ಮಾಡಿಸ್ಕೋಬೇಕು. ಈ ಅನಾಮಲಿ ಸ್ಕ್ಯಾನಲ್ಲಿ ಏನು ಮಾಡ್ತಾರೆ ಅಂದರೆ, ಬೇಬಿಯ ಒಂದು ಉದ್ದ ಹೇಗಿದೆ, ಅಗಲ ಹೇಗಿದೆ, ಬೇಬಿ ತೂಕ ಕರೆಕ್ಟಾಗಿದೆಯಾ, 5th ಮಂತ್ ಕರೆಕ್ಟಾಗಿದೆಯಾ, ಮಗು ಚೆನ್ನಾಗಿ ಬೆಳೀತಿದೆಯಾ, ಮಗುಗೆ ಆರ್ಗನ್ ಡೆವಲಪ್ಮೆಂಟ್ ಹೇಗಿದೆ, ಬೇಬಿಯ ಹಾರ್ಟ್ ಬೀಟ್ ಹೇಗಿದೆ, ಮಗುವಿನ ಸುತ್ತ ಇರೋ ನೀರು ಹೇಗಿದೆ, ಜಾಸ್ತಿ ಇದೆಯಾ, ಕರೆಕ್ಟಾಗಿದೆಯಾ, ಬೇಬಿ ಪರವಾಗಿಲ್ವಾ, ಆ ಒಂದು ಡೇಟ್ಗೆ ಆ ಮಗು ಚೆನ್ನಾಗಿ ಬೆಳೆದಿದೆಯಾ, ಇದನ್ನೆಲ್ಲ ಚೆಕ್ ಮಾಡುವಂಥದ್ದು ಬಂದು 5th ಮಂತ್ ಅನಾಮಲಿ ಸ್ಕ್ಯಾನಲ್ಲಿ. EDD ಡೇಟ್ ಕೂಡ ಈ ಟೈಮಲ್ಲಿ ಬಂದು ಒಂದು ಸ್ವಲ್ಪ ಮಟ್ಟಿಗೆ ಸರಿಯಾದ ರೀತಿಯಲ್ಲಿ ಗಣಿಸ್ತಾರೆ. ಸೊ 5th ಮಂತ್ ಅನ್ನೋದು ತುಂಬಾ ಮಧ್ಯ, ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಒಂದು ಮಿಡಲ್ ಟೈಮ್ ಅಂದರೆ 5th ಮಂತೇನೆ. ಸೊ ಈ ಟೈಮಲ್ಲಿ ನೀವು ಮಾಡಬೇಕಾಗಿರುತ್ತೆ ಅಂತಂದರೆ ನ್ಯೂಟ್ರಿಷನ್ ಕಡೆಗೆ ಗಮನ ಕೊಡಿ. ಯಾಕಂದರೆ ಲಾಸ್ಟ್ 3 ಮಂತ್ ನೀವು ಸರಿಯಾಗಿ ಊಟ ಮಾಡಿರಲ್ಲ, ಸರಿಯಾಗಿ ಹೆಲ್ದಿಯಾಗಿ ಏನೂ ತಿಂದೇ ಇರಲ್ಲ, ಎಲ್ಲನೂ ವಾಮಿಟಿಂಗಲ್ಲಿ ಇದಾಗಿರುತ್ತೆ, ಇಲ್ಲ ನಿಮ್ಗೇನೋ ಒಂದು ಹೆಲ್ತ್ ತೊಂದರೆಯಿಂದ ನಿಮ್ಗೆ ಊಟನೇ ಮಾಡೋಕ್ಕಾಗಿರಲ್ಲ, ಡಿಹೈಡ್ರೇಟ್ ಆಗಿರ್ತೀರ. 5th ಮಂತ್ ಅನ್ನೋದು ನಿಮ್ಗೆ ಊಟ ಚೆನ್ನಾಗಿ ಸೇರುವಂತಹ ಸಮಯ. ಸೊ ಇವಾಗ ಬಂದು ಡಬಲ್ ಆಗ್ತೀನಿ ಅಂತ ನಾನು ಹೇಳ್ತಿಲ್ಲ, ನ್ಯೂಟ್ರಿಷನನ್ನು ವ್ಯಾಲ್ಯೂ ಮಾಡ್ಕೊಳ್ಳಿ. ಈಗ ಬಂದು ನೀವು 1 ಕಪ್ ಅನ್ನ ತಿಂತೀರಾ ಅಂತಂದರೆ 1 ಕಪ್ ಅನ್ನ ತಿನ್ನಿ, ಜೊತೆಗೆ 1 ಫ್ರೂಟ್ ಎಕ್ಸ್ಟ್ರಾ ತಿನ್ನಿ. ಈಗ ನಾನು 1 ಕಪ್ ಅನ್ನ ತಿಂತೀನಿ ಸಾಕಾ, ಅಷ್ಟೇ ಸಾಕಾ ಅಂದರೆ ಸಾಕಾಗಲ್ಲ. 1 ಕಪ್ ಅನ್ನ ತಿಂದರೆ 1 ಲೋಟ ಹಾಲು ಕುಡಿಬೇಕಾಗುತ್ತೆ, ಇಲ್ಲ ಮಜ್ಜಿಗೆ ಕುಡಿಬೇಕಾಗುತ್ತೆ, 1-2 ಥರ ಹಣ್ಣು ತಿನ್ನಬೇಕಾಗುತ್ತೆ, ಈ ಬೆಟ್ಟದ ನೆಲ್ಲಿಕಾಯಿ ತಿನ್ನಬೇಕಾಗುತ್ತೆ, ರಾಗಿ ಗಂಜಿ ಕುಡಿಬೇಕಾಗುತ್ತೆ. ಒಂದು ಸ್ವಲ್ಪ ಟೈಮ್ ಬಿಟ್ಟು 1 ಅವರ್ ಬಿಟ್ಟು 1 ಫ್ರೂಟು, ಇನ್ನೊಂದು 1 ಅವರ್ ಬಿಟ್ಟು ಮಜ್ಜಿಗೆ ಥರ, ಇನ್ನೊಂದು 1 ಅವರ್ ಬಿಟ್ಟು ಯಾವುದಾದ್ರೂ ನಿಮಗೆ ಸ್ಯಾಲೆಡ್ ಥರ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ತಿನ್ನಿ. ಒಟ್ಟಿಗೆ ತಿನ್ನೋದಕ್ಕಿಂತ ಸ್ವಲ್ಪ ಟೈಮ್ ಬಿಟ್ಟು ತಿನ್ನುವಾಗ ನಿಮಗೇನಾಗುತ್ತೆ, ಬೇಬಿಯ ಗ್ರೋತ್ ಚೆನ್ನಾಗಿರೋದ್ರ ಜೊತೆಗೆ ಊಟ ಸರಿಯಾದ ರೀತಿಯಲ್ಲಿ ಬೇಬಿಗೆ ನ್ಯೂಟ್ರಿಷನ್ ಹೋಗಿ ಸೇರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಚೆನ್ನಾಗಿ ತಿನ್ನಬೇಕು ಅಂತ ತಟ್ಟೆ ತುಂಬ ಹಾಕೊಂಡು ತಿಂದ್ಬಿಟ್ಟು ಎದೊಳಕ್ಕೆ ಆಗಲ್ಲಪ್ಪ ಅಂತಾರೆ, ಅದೆಲ್ಲ ಮಾಡಬಾರ್ದು. ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ 3 ಇಡ್ಲಿ ತಿಂದ್ರಾ, ಜೊತೆಗೆ 1 ಲೋಟ ಹಾಲು ಕುಡಿದ್ರಾ ಸಾಕು. ಒಂದು ಸ್ವಲ್ಪ ಬಿಡಿ, 1 ಲೋಟ ಅಷ್ಟು ಹಾಲು ಕುಡ್ದು ಆದಮೇಲೆ 1 ಅವರ್ ಗ್ಯಾಪ್ ಬಿಟ್ಟು ನೀವು ಒಂದು ಹಣ್ಣು, ಯಾವುದಾದ್ರೂ ಒಂದು ಆ್ಯಪಲ್ಲೋ, ಇಲ್ಲ ಪೊಮಗ್ರನೇಟೋ, ಇಲ್ಲ ಕಿವಿ ಫ್ರೂಟೋ, ಯಾವುದಾದ್ರೂ ಒಂದು ಹಣ್ಣು ತಿನ್ನಿ. ಅದಾದಮೇಲೆ ಮಿಡಲಲ್ಲಿ ಏನಾದರೂ ತಿನ್ನಬೇಕು ಅನ್ಸಿದ್ರೆ 1-2-3 ಡೇಟು, 1-2-3 ಬಾದಾಮಿ ಬೀಜ, ಗೋಡಂಬಿ ಬೀಜ, ಮತ್ತು ವಾಲ್ನಟ್ಸು, ಈ ಥರ ತೊಗೊಳ್ಳಿ. ಮಧ್ಯಾಹ್ನಕ್ಕೆ ಊಟ ಮಾಡ್ತೀರಾ, ಸೊ ಮಧ್ಯಾಹ್ನ ಊಟ ಆದಮೇಲೆ 1-2 ಅವರ್ ಗ್ಯಾಪ್ ಬಿಟ್ಟು ಏನಾದರೂ ಒಂದು ಫ್ರೂಟ್ ಜ್ಯೂಸು, ಇಲ್ಲ ವೆಜಿಟೇಬಲ್ ಸ್ಯಾಲೆಡು, ಇಲ್ಲಾಂದರೆ ಮೊಳಕೆ ಕಟ್ಟಿರೋದು ಕಾಳುಗಳನ್ನು ಚೆನ್ನಾಗಿ ಕುಕ್ ಮಾಡಿ ಪಲ್ಯದ ರೂಪದಲ್ಲಿ ತಿನ್ನೋದು, ಸೊಪ್ಪಿನ ಪಲ್ಯ ತಿನ್ನೋದು, ಈ ರೀತಿ. ಸೊ ಜಂಕ್, ನಿಮ್ಗೆ ಏನಾದರೂ ಒಂದು ವೇಳೆ ಸ್ವೀಟ್ ತಿನ್ನಬೇಕು ಅನಿಸುತ್ತೆ, ಏನೋ ಕ್ರಾವಿಂಗ್ ಆಗುತ್ತೆ, ಆ ಟೈಮಲ್ಲಿ 1-2 ಡೇಟ್ ತಿನ್ನೋದು, ಡಾರ್ಕ್ ಚಾಕ್ಲೇಟ್ ಒಂದು ಚೂರು ತಿನ್ನೋದು, ಈ ಥರ ಮಾಡುವಾಗ ಖಂಡಿತವಾಗೂ ಬೇಬಿಯ ಹೆಲ್ತ್ ಬಂದು ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟು ಕೆಲವ್ರು ಮಾಡೋದು, ನಾನು ತುಂಬ ಚೆನ್ನಾಗಿ ತಿಂತೀನಿ, ಚೆನ್ನಾಗಿ ಎಲ್ಲನೂ ತಿಂದ್ಬಿಡ್ತೀನಿ ಅಂತ ಹೇಳ್ತಾರೆ, ಆ ಥರ ತಿನ್ನಬಾರ್ದು. ನೀರು ಅಷ್ಟೇ, ಈಗ ಬೆಳಗ್ಗೆ ಬಂದು ನೀವು 1 ಲೀಟ್ರ್ ನೀರು ಕುಡಿದ್ರೆ, ಮಧ್ಯಾಹ್ನ ಸಂಜೆ ಅಷ್ಟೊತ್ತು 1 ಲೀಟ್ರ್ ನೀರು ಮುಗಿಸ್ಕೊಳ್ಳಿ. ನೈಟ್ ಆಗೋ ಅಷ್ಟೊತ್ತಿಗೆ 1/2 ಇಂದ 1/4 ಲೀಟ್ರ್, ಒಟ್ಟಿಗೆ 2.5 3 ಲೀಟ್ರ್ ನೀರನ್ನು ಬಂದು ನೀವು ಕನ್ಸ್ಯೂಮ್ ಮಾಡಬೇಕು. ಜ್ಯೂಸ್ ಕುಡಿತೀರಾ ಅಂದರೆ ಜ್ಯೂಸು ಸೇರಿನೇ ಹೇಳ್ತಾ ಇದ್ದೀನಿ, ಬರೀ ನೀರು ಮಾತ್ರ 3 ಲೀಟ್ರು 4 ಲೀಟ್ರ್ ಹೇಳೋಕ್ಕೆ ಬರಲಿಲ್ಲ. ಜ್ಯೂಸ್ ಐಟಮ್, ನೀರು ಐಟಮ್ ಎಲ್ಲ ಸೇರಿ 2.5 ಇಂದ 3 ಲೀಟ್ರ್ ನೀರಾದರೆ ಸಾಕು ಲಿಕ್ವಿಡ್ ಆಗಿ. ಗಂಜಿ ಥರ ನೀವು ಊಟಗಳನ್ನು ತಿನ್ಬೋದು. ಒಂದು ವೇಳೆ ನಿಮಗೆ ಸಾಕಾಯಿತು, ಏನೋ ಒಂದು ಸ್ವಲ್ಪ ಚಿಕ್ಕ ಹಸುವಾಗ್ತಾ ಇದೆ, ಏನಾದರೂ ತಿನ್ನಬೇಕು ಅನಿಸುವಾಗ ಗಂಜಿ ಥರ ಏನಾದರೂ ಮಿಲ್ಲೆಟ್ ಗಂಜಿದು, ಇಲ್ಲ ಇದು ಬರುತ್ತೆ ನಿಮಗೆ ಕರಿ ಉದ್ದಿನ ಬೇಳೆ, ಅದನ್ನು ತೊಗೊಂಡು ಸಮ ಪ್ರಮಾಣದಲ್ಲಿ ಕರಿ ಉದ್ದಿನ ಬೇಳೆ 2 ಪ್ರಮಾಣ ಹಾಕಿದ್ರೆ 1 ಪ್ರಮಾಣ ಅಕ್ಕಿ,
ಹುರಿದ್ಬಿಟ್ಟು ಘಮ ಅನ್ನೋ ಥರ ಹುರಿದು ಒಂದು 2-3 ಏಲಕ್ಕಿ ಕಾಯಿ ಹಾಕಿ ಚೆನ್ನಾಗಿ ಪುಡಿ ಮಾಡಿಟ್ಕೊಂಡು ಅದನ್ನು ನೀವು ಬಂದು ಗಂಜಿ ರೂಪದಲ್ಲಿ ಮಾಡ್ಕೊಂಡು ಕುಡಿದ್ರಿ ಅಂದರೆ ಖಂಡಿತವಾಗ್ಲೂ ಬೆನ್ನು ಮೂಳೆಗಳು ನಿಮಗೆ ಪೆಲ್ವಿಕ್ ಬೋನ್ ಎಲ್ಲನೂ ಬಂದು ಸ್ಟ್ರಾಂಗ್ ಆಗುತ್ತೆ. ಸೊ ಈ ಥರ 5th ಮಂತಲ್ಲಿ ತುಂಬ ನ್ಯೂಟ್ರಿಷನ್ ಕಡೆಗೆ ಗಮನ ಕೊಡಬೇಕು, ಆಹಾರದ ಕಡೆ ಗಮನ ಕೊಡಬೇಕು, ಒಂದು ಒಳ್ಳೆ ಹೆಲ್ತ್ ಕೇರ್ ಬಂದು ಚೆನ್ನಾಗಿಟ್ಕೋಬೇಕು. 5th ಮಂತಲ್ಲಿ ಆಗುವಂಥ ಬದಲಾವಣೆ ನಿಮ್ಮ ಬೇಬಿ ಬಂಪ್ ಸ್ಟಾರ್ಟ್ ಆಗುತ್ತೆ. ನಿಮಗೆ 4th ಮಂತ್ವರೆಗೂ ನನಗೆ ಹೊಟ್ಟೆನೇ ಇಲ್ಲ ಅಂದವ್ರಿಗೆ 5th ಮಂತ್ಗೆ ಹೊಟ್ಟೆ ಬರೋದಕ್ಕೆ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿ ನಿಮಗೆ ಫೀಲ್ ಆಗುತ್ತೆ. ಬೇಬಿಯ ಫೀಲ್, ಬೇಬಿಯ ಕಿಕ್, ಬೇಬಿಯ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ. ನೆಕ್ಸ್ಟ್ ಬಂದು ನಿಮ್ಮ ಬೇಬಿ ನಿಮ್ಮ ಮಾತಿಗೆ ರೆಸ್ಪಾಂಡ್ ಆಗುವಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗಿರುತ್ತೆ. ಮತ್ತು ಬೇಬಿಯ ಮೂಳೆಗಳು ಗಟ್ಟಿಯಾಗುವಂಥ ಸಮಯ ಈ ಒಂದು 5th ಮಂತು. ಇವಾಗ ನೀವೇನೇನು ಮಾಡಬೇಕು, ವೈಟಮಿನ್ ಡಿ ಚೆನ್ನಾಗಿ, ಕ್ಯಾಲ್ಶಿಯಂ ಈ ಥರ ಇರೋ ಥರ ಫುಡ್ಗಳು, ಉದಾಹರಣೆಗೆ ಮೊಟ್ಟೆ, ಹಾಲು, ಮೀನಿನ ಊಟ, ಮತ್ತು ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಹಾಲಿನ ಐಟಮ್ಸು, ಅಂದರೆ ಉದಾಹರಣೆಗೆ ಮೊಸರು ಆಗ್ಬೋದು, ಮಜ್ಜಿಗೆ ಆಗ್ಬೋದು, ಮತ್ತು ಬಂದು ಚೀಸ್ ಆಗ್ಬೋದು, ಬೆಣ್ಣೆ ಆಗ್ಬೋದು. ಇದು ಬೆಳಗ್ಗೆ ಎದ್ದು 1 ಸ್ಪೂನ್ ಬೆಣ್ಣೆನ ತಿಂದ್ಬಿಟ್ಟು 1 ಲೋಟ ಬಿಸಿನೀರು ಕುಡೀರಿ. ಇದರಿಂದ ನಿಮ್ಮ ಬೇಬಿಯ ಸ್ಕಿನ್ ಬಂದು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ, ನಿಮ್ಮ ಬೇಬಿಯ ಸ್ಕಿನ್ ಇಂಪ್ರೂವ್ ಆಗುತ್ತೆ, ಒಳ್ಳೆ ಗ್ಲೋ ಬರುತ್ತೆ. ಬೇಬಿಯ ಸ್ಕಿನ್ ಗ್ಲೋ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಲ್ದಿಯಾಗಿರುತ್ತೆ, ಬೇಬಿಯ ಸ್ಕಿನ್ನು ಗ್ಲೋನು ಬರುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸು. ಸೊ ಗುಲ್ಕನ್ ಜೊತೆಗೆ ತಿಂತಿದ್ದೆ ನಾನು, ಬಟ್ ನಾನು ನಿಮ್ಗೆ ಇನ್ನೂ ಒಳ್ಳೆ ಐಡಿಯಾ ಹೇಳ್ಕೊಡ್ತೀನಿ. ಗುಲ್ಕನಲ್ಲಿ ಎಕ್ಸ್ಟ್ರಾ ಶುಗರ್ ಇರುತ್ತೆ, ಬೇಡ. ನೀವು ಆರಾಮಾಗಿ 1 ಸ್ಪೂನಷ್ಟು ಬೆಣ್ಣೆನ ತಿಂದ್ಬಿಟ್ಟು ಮೆಲ್ಟ್ ಮಾಡ್ಕೋಬೇಕು, ಗಟ್ಟಿ ಬೇಡ, ಮೆಲ್ಟ್ ಬೆಣ್ಣೆನ ತಿಂದ್ಬಿಟ್ಟು 1 ಲೋಟ ಬಿಸಿನೀರು ಕುಡ್ಕೊಳ್ಳಿ ಬೆಳಗ್ಗೆ ಹೊತ್ತು. ನಿಮ್ಗೆ ಅದು ಆಯಿತು ಅಂದರೆ ಬೆಳಗ್ಗೆನೇ ಮಾಡ್ಕೊಳ್ಳಿ, ಇಲ್ಲ ಬ್ರೇಕ್ಫಾಸ್ಟ್ ಜೊತೆಗೂ ನೀವು ಮಾಡ್ಕೋಬೋದು. ಬಟ್ ಬೆಳಗ್ಗೆ ಅನ್ನೋದು ಒಂದು ಒಳ್ಳೆ ವಿಷಯ. ಸೊ ಮಾಡ್ಕೊಂಡಾಗ ಬೇಬಿಗೆ ಅಷ್ಟು ಚೆನ್ನಾಗಿರುತ್ತೆ ಸ್ಕಿನ್ನು, ಮತ್ತು ಬೇಬಿಗೆ ಸ್ಕಿನ್ನು ಹೆಲ್ದಿಯಾಗೂ ಇರುತ್ತೆ. ಅಂದರೆ ಹುಟ್ಟಿದ ಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂಥದನ್ನೆಲ್ಲನೂ ಬೇಬಿ ಬಂದು ಒಂಥರ ಇಮ್ಯುನಿಟಿ ಗೇನ್ ಆಗುತ್ತೆ ಸ್ಕಿನ್ನಲ್ಲಿ. ಸೊ ಆ ಥರ. ಮತ್ತು ನಿಮಗೆ ಕೂಡ ಕಾನ್ಸ್ಟಿಪೇಷನ್ ಇರಲ್ಲ. 5th ಮಂತಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಕಾನ್ಸ್ಟಿಪೇಷನ್. ನೀವೇನು ಊಟ ಮಾಡಿದ್ರು ಸರಿಯಾಗಿ ಜೀರ್ಣ ಆಗಲ್ಲ. ಬೇಬಿ ಗ್ರೋತ್ ಆಗ್ತಾ ನಿಮ್ಮ ಜೀರ್ಣಕ್ರಿಯೆ ಸ್ಲೋ ಆಗ್ತಾ ಇರುತ್ತೆ. ಸೊ ಚೆನ್ನಾಗಿ ಊಟ ಮಾಡಬೇಕು, ಬಿಸಿನೀರು ಕುಡಿಬೇಕು ಮೇಯ್ನಾಗಿ. ನಾನು ತಣ್ಣೀರು ಕುಡಿದೆ, ನನಗೆ ರೂಢಿ, ನಾನು ತಣ್ಣಗೆ ಕುಡಿಲ್ಲ ಅಂದರೆ ತಣ್ಣಗೆ ಬೇಡ, ಬಿಸಿ ನೀರನ್ನು ಬೆಚ್ಚಗೆ ಕುಡೀರಿ. ಅಟ್ಲೀಸ್ಟ್ ಬೆಚ್ಚಗಾದರೂ ಕುಡೀರಿ, ಊಟ ಚೆನ್ನಾಗಿ ಜೀರ್ಣ ಆಗುತ್ತೆ. ಬೆಳಗ್ಗೆ ತಿಂದಿರೋ ಊಟ ನೈಟ್ ನಿಮಗೆ ಬಂದು ತೇಗಾಗಿ ಬರೋದಕ್ಕೆ ಚಾನ್ಸಸ್ ಇದೆ. 5th ಮಂತು ಮತ್ತು 6th 7th ಮಂತ್ಗಳಲ್ಲೇ ತುಂಬ ಕಾನ್ಸ್ಟಿಪೇಷನ್ ಬಂದುಬಿಡುತ್ತೆ. ನಿಮಗೆ ಮಲ ವಿಸರ್ಜನೆ ಸರಿಯಾಗಲ್ಲ, ಜೀರ್ಣ ಆಗಲ್ಲ, ಹೊಟ್ಟೆ ನೋವು, ಹೊಟ್ಟೆ ಉಬ್ಸ ಇವೆಲ್ಲನೂ. ಸೊ ಬಿಸಿನೀರು ಕುಡಿಯೋದಕ್ಕೆ 5th ಮಂತಿಂದನೇ ಸ್ಟಾರ್ಟ್ ಆಗಿ. ಬಿಸಿನೀರು ಕುಡಿಯೋದ್ರಿಂದ ನಿಮ್ಗೆ ಏನೇನು ಹೆಲ್ತ್ ಬೆನಿಫಿಟ್ ಅಂದರೆ ನಿಮಗೆ ಇಮ್ಯುನಿಟಿ ಪವರ್ ಚೆನ್ನಾಗಿ ಗೇನ್ ಆಗುತ್ತೆ, ಜೊತೆಗೆ ಬಂದು ನಿಮಗೆ ಹೆಲ್ತ್ ಚೆನ್ನಾಗಿರುತ್ತೆ, ಹೊಟ್ಟೆ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಚೆನ್ನಾಗಿ ಮಲ ವಿಸರ್ಜನೆ ಆಗುತ್ತೆ, ಒಳ್ಳೆ ಆರೋಗ್ಯ ಇರುತ್ತೆ, ಅಜೀರ್ಣ ಇರಲ್ಲ, ಉಳಿತೇಗಿರಲ್ಲ, ಇದೆಲ್ಲನೂ ಕಡಿಮೆ ಆಗ್ತಾ ಹೋಗುತ್ತೆ. ಬೇಬಿ ಗ್ರೋ ಆಗ್ತಾ ನಿಮಗೆ ಜೀರ್ಣಕ್ರಿಯೆ ಸ್ವಲ್ಪನೇ. ಬೆಳಗ್ಗೆ ತಿಂದಿರೋದು ಮಧ್ಯಾಹ್ನಕ್ಕೆ ಅರಗದೇ ಇಲ್ಲ, ಸಂಜೆ ಆಗುತ್ತೆ. ಸೊ ಅದಕ್ಕೇ ಬಿಸಿನೀರನ್ನು ಕುಡೀರಿ. 5th ಮಂತಲ್ಲಿ ಇನ್ನೊಂದು ಏನಂತಂದರೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಕ್ಲೋಸ್ ಇರ್ಬೋದಾ ಅಂತ ಕೇಳಿದ್ರೆ ಕ್ಲೋಸ್ ಇರ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಲಿಮಿಟಾಗಿರಲಿ. ಆ್ಯಂಡ್ ನೆಕ್ಸ್ಟ್ ಬಂದು ನಿದ್ದೆ ಅನ್ನೋದು ಬಂದು ಲೆಫ್ಟ್ ಸೈಡಲ್ಲಿರಲಿ. ಜಾಸ್ತಿ ಜೋರಾಗಿ ಸ್ಟ್ರೈಟಾಗಿ ಎದ್ದೊಳೋದೋ, ಇಲ್ಲ ಸಡನ್ನಾಗಿ ಎದ್ದೊಳೋದೋ, ಸಡನ್ನಾಗಿ ಅಯ್ಯೋ ಟೈಮ್ ಆಗೋಯ್ತು ಅಂತ ಎದ್ದು ಓಡಿ ಬರೋದೋ, ಈ ಥರ ಮಾಡಬೇಡಿ. ನಿಮಗೆ ಅಂತ ಟೈಮ್ ಕೊಟ್ಟು ನಿಧಾನವಾಗಿ ಎದ್ದು, ನಿಮ್ಮ ಲೆಫ್ಟ್ ಭಾಗಕ್ಕೆ ಮಲಗಿದ್ರೆ ನೀವು ಬಂದು ಸ್ಟ್ರೈಟ್ ಬಂದು ಆಮೇಲೆ ರೈಟ್ ಬಂದು ನಿಧಾನಕ್ಕೆ ಎದ್ದು ನಿಧಾನಕ್ಕೆ ನೀವು ಎದ್ದು ಬನ್ನಿ. ಎದೋಳೋದು ಗಾಬರಿಯಿಂದ ಬೇಡ, ನಿಧಾನವಾಗಿರಲಿ. ಸೊ ಗಾಬರಿಯಿಂದ ಇದ್ದಾಗ ಅವತ್ತಿನ ಡೇ ಎಲ್ಲ ಏನೋ ಒಂಥರ ಟೆನ್ಷನ್ ಆಗಿರುತ್ತೆ. ಸೊ ಪೀಸ್ಫುಲ್ಲಾಗಿ ಅವತ್ತಿನ ಡೇ ಇರೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ, ಶೆಡ್ಯೂಲ್ ಮಾಡ್ಕೊಳ್ಳಿ ನೈಟೇ. ಆ್ಯಂಡ್ ನೆಕ್ಸ್ಟ್ ಬಂದು 5th ಮಂತಲ್ಲಿ ಮಾಡಬಾರ್ದಂಥ ವಿಷಯ, ಜಂಕ್ ತಿನ್ನಬೇಡಿ. ಆ್ಯಂಡ್ ನೆಕ್ಸ್ಟು ಕಾಫಿ, ಟೀ ಕನ್ಸ್ಯೂಮ್ ಮಾಡಬೇಡಿ. ಹೆವಿ ವೈಟ್ ಶುಗರ್ ಬೇಡವೇ ಬೇಡ. ನಾಟಿ ಸಕ್ಕರೆ ಅಂದ್ರೂ ಲಿಮಿಟ್ ಆಗಿರಲಿ. ಆದಷ್ಟು ಬೆಲ್ಲ ಯೂಸ್ ಮಾಡಿ, ತಾಟೆ ಬೆಲ್ಲ ಯೂಸ್ ಮಾಡಿ ಊಟದಲ್ಲಿ. ಮತ್ತು ಸೊಪ್ಪು ತರಕಾರಿ ಚೆನ್ನಾಗಿ ತಿನ್ನಿ. ನುಗ್ಗೆ ಸೊಪ್ಪಿನ ಪಲ್ಯ ವಾರಕ್ಕೆ 1-2 ಸತಿ ಮಾಡ್ಕೊತೀನಿ. ಎಣ್ಣೆ ಸ್ನಾನ ಪರವಾಗಿಲ್ಲ, ವಾರಕ್ಕೆ 1-2 ಸತಿ ಇಲ್ಲ 1 ಸತಿ ಆದರೂ ಮಾಡಿಕೊಂಡು ಸ್ನಾನ ಮಾಡಿ. ಮತ್ತು ವಾಕಿಂಗ್, ಆಲ್ಮೋಸ್ಟ್ ವಾಕಿಂಗ್ ನೀವು ಬಂದು ದಿನ ಬಿಟ್ಟು ದಿನ ಮಾಡಿದ್ರೂ ನಡೆಯುತ್ತೆ. 7th ಮಂತ್ ಆಫ್ಟರ್ ಡೈಲಿ ಮಾಡ್ಕೋಬೋದು. ಮತ್ತು ಈಗ ಈ ಸಮಯದಲ್ಲಿ ವರಿ ಬೇಡ. ಏನಂತಂದರೆ ಬೇಬಿಯ ಹೆಡ್ ಫಿಕ್ಸು, ಮತ್ತು ನಾರ್ಮಲ್ ಡೆಲಿವರಿನ, ಸೆಕ್ಷನ್ನ 5th ಮಂತಲ್ಲಿ ನೀವು ಮಾಡಬೇಕಾಗಿರೋದು ಮಗುವನ್ನು ಚೆನ್ನಾಗಿ ಗ್ರೋತ್ ಮಾಡ್ಕೊಳ್ಳೋದು, ಮಗುವಿನ ವೆಯ್ಟ್ ಗೇನ್ ಮಾಡ್ಕೊಳ್ಳೋದು, ಮಗು ಹೆಲ್ದಿಯಾಗಿದೆ ಅಂತ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಬರೋ ಅಂಥದ್ದು. ಸೊ ಇಷ್ಟು ನೀವು ಮಾಡ್ಕೊಂಡ್ರೆ ಸಾಕು. ಅದ್ಬಿಟ್ಟು ಡೆಲಿವರಿ ಬಗ್ಗೆ ಎಲ್ಲ 5th ಮಂತಲ್ಲಿ ಆಲೋಚನೆಗಳು ಬೇಡ. ಮತ್ತು ಹೊರಗಡೆ ಹೋದಾಗ ಪ್ರಾಸೆಸ್ಡ್ ಫುಡ್ಡು, ಪಾಕೆಟಲ್ಲಿ ತಿನ್ನೋ ರೆಡಿ ಫುಡ್ಡು, ಫಾಸ್ಟ್ ಫುಡ್ಸು, ಮತ್ತು ಪ್ರಾಸೆಸ್ಡು ಎಣ್ಣೆಗೆ ಹಾಕಿರೋದು, ಡೀಪ್ ಫ್ರೈ ಆಗಿರೋದು ಇವೆಲ್ಲ ಬಿಟ್ಬಿಡಿ. ಆದಷ್ಟು ಹೆಲ್ದಿ ಹೋಮಾಗಿ ನಿಮ್ಮ ಕೈಯಿಂದ ಮಾಡ್ಕೊಳುವಂಥ ಊಟ, ಆದಷ್ಟು ರೀಫೈನ್ ಆಗಿರುವಂಥ ವಿಷಯ, ರಿಫೈನ್ಡ್ ವೀಟ್ ಫ್ಲವರ್, ರಿಫೈನ್ಡ್ ಶುಗರ್, ರಿಫೈನ್ಡ್ ಆಯಿಲ್ ಇವೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿ. ಒಂಚೂರು ಗಾಣಗದ ಎಣ್ಣೆ, ಇಲ್ಲಾಂದರೆ ಫಿಲ್ಟ್ರ್ ಆಯಿಲು, ಗೋಧಿ ಹಿಟ್ಟು, ಡೈರೆಕ್ಟ್ ಗೋಧಿ ಹಿಟ್ಟು,
ಮತ್ತು ಬಂದು ನಾಟಿ ಸಕ್ಕರೆ ಇಲ್ಲ ಬೆಲ್ಲ, ತಾಟಿ ಬೆಲ್ಲ, ಈ ಥರ ಜೀರಿಗೆ ಬಳಸೋದು ಊಟದಲ್ಲಿ, ಬೆಳ್ಳುಳ್ಳಿ ಚೆನ್ನಾಗಿ ಊಟ ಮಾಡೋದು, ಈ ಥರ ವಿಷಯಗಳನ್ನ ನೀವು ರೂಢಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಬೇಬಿ ಹೆಲ್ದಿಯಾಗೆ ಬೆಳೆಯುತ್ತೆ. ಆದಷ್ಟು ಬೆಳಗ್ಗಿನ ಜಾವ ಒಂದು ದಿವಸ ಬೆಣ್ಣೆ ತಿಂದು ಬಿಸಿನೀರು ಕುಡಿದ್ರೆ ಒಂದು ದಿವಸ ನಟ್ಸ್ದು ಶೇಕ್ ಮಾಡ್ಕೊಳ್ಳಿ. ನೈಟ್ ಬಂದು ಎಲ್ಲ ರೀತಿ ನಟ್ಸನ್ನು ನೆನೆಸಿ ಬೆಳಗ್ಗೆ ಎದ್ದು ಅದನ್ನು ಚೆನ್ನಾಗಿ ರುಬ್ಬಿ ಹಾಲಿನ ಜೊತೆಗೆ, ಬಿಸಿ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ, ಕುದಿಸ್ಬೇಕಾಗಿರೋ ಅವಶ್ಯಕತೆ ಎಲ್ಲ ಮಿಕ್ಸ್ ಮಾಡಿ, ಒಂಚೂರು ನಾಟಿ ಸಕ್ಕರೆ ಬೇಡ, ರೈಸಿನ್ಸ್ ಹಾಕಿರ್ತೀರಾ, ಇಲ್ಲಾಂದರೆ ಒಣ ದ್ರಾಕ್ಷಿಗಳಲ್ಲಿ ಎರಡೂ ಬರುತ್ತೆ, ಎರಡೂ ಯೂಸ್ ಮಾಡಿರ್ತೀರಾ, ಇಲ್ಲಾಂದರೆ ಡೇಟ್ಸ್ ಹಾಕೊಂಡಿರ್ತೀರಾ, ಸಕ್ಕರೆ ಅವಶ್ಯಕತೆ ಇರಲ್ಲ. ಸೊ ನಿಧಾನಕ್ಕೆ ಫೀಲ್ ಮಾಡ್ತಾ ಕುಡೀರಿ. ಅದು ಕೂಡ ನಿಮ್ಮ ಬೇಬಿಗೆ ಬೆಳಗ್ಗೆನೇ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಕೊಟ್ಟಂಗೆ. ನಿಮಗೆ, ನಿಮ್ಮ ಮಗುಗೆ ಒಂದು ಒಳ್ಳೆ ಹೆಲ್ತಿ ಡ್ರಿಂಕ್ ಅಂದರೆ ನಟ್ಸ್ದೇನೆ. ಸೊ ಅದನ್ನು ಒಂದು ದಿನ ಟ್ರೈ ಮಾಡಿ. ಒಂದು ದಿನ ಬೆಣ್ಣೆ, ಒಂದು ದಿನ ನಟ್ಸು, ಒಂದು ದಿನ ಬಂದು ಹಾರ್ಲಿಕ್ಸ್ ಕುಡಿತೀರಾ ಅಂದರೆ ಮದರ್ಸ್ ಹಾರ್ಲಿಕ್ಸು, ಒಂದು ದಿವಸ ಬರೀ ಹಾಲು, ಒಂದು ದಿವಸ ಉದ್ದಿನಬೇಳೆ ಗಂಜಿ, ಒಂದು ದಿವಸ ಬರೀ ಬಿಸಿನೀರು, ಈ ಥರ ಒಂದು ದಿವಸ ರಾಗಿ ಗಂಜಿ, ಈ ಥರ ಬೆಳಗ್ಗೆನೇ ಒಂದು 7 ಗಂಟೆ ಅಷ್ಟೊತ್ತಿಗೆ ಈ ಥರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹೆಲ್ದಿಯಾಗಿರ್ತೀರ. 5th ಮಂತಲ್ಲಿ ಸುಸ್ತಾಗೋದಕ್ಕೆ ಶುರು ಆಗುತ್ತೆ ನಿಮ್ಮ ನ್ಯೂಟ್ರಿಷನ್ ಬೇಬಿಗೆ ಹೋಗ್ತಾ ಇರೋದ್ರಿಂದ. ಸೊ ವೆಯ್ಟೆಲ್ಲ ನೀವು ಗೇನ್ ಆಗಬೇಕು, ಅಟ್ಲೀಸ್ಟ್ ಒಂದು 10 kg ಆದರೂ ನೀವು ದಪ್ಪ ಆಗಬೇಕು. ನಿಮ್ಮ ಮಗು ಊಟ ಅಷ್ಟೊತ್ತಿಗೆ 3 kg ಆಗಬೇಕು, 3-3.5 ಆಗಬೇಕು. ಹುಷಾರಾಗಿರಿ. ಸೊ 5th ಮಂತಲ್ಲಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟು. ನಿಮಗೆ ಅಪ್ಕಮಿಂಗ್ ಇನ್ನೊಂದು 4 ಮಂತಲ್ಲಿ ಡಿಲಿವರಿ ಇರುತ್ತೆ. ಸೊ ಹುಷಾರಾಗಿರಿ. ಈಗೇನು ಇದು ಡಿಸೆಂಬರು, 5th ಮಂತಲ್ಲಿ ಈಗ ನೀವು ಇದ್ದೀರಾ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಜನವರಿ, ಫೆಬ್ರವರಿ, ಮಾರ್ಚ್, ಮೇ ಬಿ ಏಪ್ರಿಲಲ್ಲಿ ನಿಮಗೆ ಡ್ಯೂ ಇರುತ್ತೆ. ಸೊ ಈಗ ನಿಮ್ಗೆ 5ನೇ ತಿಂಗಳು ನಡೀತಿದೆಯಾ ಇಲ್ಲ 6ನೇ ತಿಂಗಳಿಗೆ ಬಿದ್ದಿದೆಯಾ ಗೊತ್ತಿಲ್ಲ. 5ನೇ ತಿಂಗಳಲ್ಲಿ ಇದೆ ನಿಮಗೆ ಅಂತಂದರೆ ಡಿಸೆಂಬರ್ನೂ ಸೇರಿಸ್ಕೊಂಡ್ರೆ ಡಿಸೆಂಬರಲ್ಲಿ 5 ಆಗುತ್ತೆ, ಜನವರಿ 6, ಫೆಬ್ರವರಿ 7, ಮಾರ್ಚ್ 8, ಏಪ್ರಿಲಲ್ಲಿ ಮೇ ಬಿ 9, ತಪ್ಪಿದ್ರೆ ಮೇಲೆ ನಿಮಗೆ ಡ್ಯೂ ಇರುತ್ತೆ. ಸೊ ಹುಷಾರಾಗಿರಿ, ಆರಾಮಾಗಿರಿ, ಚೆನ್ನಾಗಿ ಊಟ ಮಾಡಿ, ಡೆಲಿವರಿ ನೆನೆಸ್ಕೊಂಡು ಹೆದರ್ಕೋಬೇಡಿ. 5th ಮಂತಲ್ಲಿ ನಿಮ್ಮ ಕೆಲಸ ಬೇಬಿಯ ಗ್ರೋತ್ ಅಷ್ಟೇ. ಸ್ಕ್ಯಾನಿಂಗಲ್ಲಿ ಎಲ್ಲ ನಾರ್ಮಲ್ ಇದೆಯಾ ಅಂತ ಸ್ಕ್ಯಾನಿಂಗ್ ಮಾಡಿಸಿದಾಗ ಡಾಕ್ಟ್ರನ್ನ ಪದೇ ಕೆಣಕಿ ಕೇಳಿ. ಕೆಲವ್ರು ಕೇಳಿದ್ರೇ ಹೇಳೋದು, ಇಲ್ಲಾಂದರೆ ಹೇಳಲ್ಲ. ಆ ಥರ ವಿಷಯಗಳನ್ನ ನೋಡ್ಕೊಳ್ಳಿ. 5th ಮಂತ್ ಅನ್ನೋದು ತುಂಬ ಒಳ್ಳೆಯದು, ತುಂಬ ಮುಖ್ಯ. ಬೇಬಿಯ ಮಧ್ಯ ಚೆನ್ನಾಗಿ ಬೆಳೆಯುವಂತಹ ಸಮಯ ಅದು. ಬೇಬಿಯ ವೆಯ್ಟ್ ಡಬಲ್ ಆಗುವಂಥ ಸಮಯ. ಈ ವಾರ ಒಂದು ವೆಯ್ಟ್ ಇದ್ದರೆ ನೆಕ್ಸ್ಟ್ ವಾರ ಆ ವೆಯ್ಟ್ ಇರಲ್ಲ, ಡಬಲ್ ಆಗಿರುತ್ತೆ. ಈ ವಾರ 300 ಗ್ರಾಮ್ ಇದ್ದರೆ ನೆಕ್ಸ್ಟ್ ವಾರ 350, 400 ಗ್ರಾಮ್, 500 ಗ್ರಾಮ್ಗೆ ಆಗಿಬಿಡುತ್ತೆ. ನನಗೆ ಗೊತ್ತಿರೋ ಪ್ರಕಾರ ನೀವು 7ನೇ ತಿಂಗಳು ಸ್ಕ್ಯಾನಿಂಗ್ ಮಾಡಿಸೋ ಅಷ್ಟೊತ್ತಿಗೆ 1 kg ಬರಬೇಕು ಬೇಬಿ, 5ನೇ ತಿಂಗಳಿಂದ 7ನೇ ತಿಂಗಳಿಗೆ. ಸೊ ಹಾಗೇ 300 ಗ್ರಾಮ್ ಇರೋದು 6th ಮಂತ್ಗೆ 600 ಗ್ರಾಮ್ ಆಗಿ 700 ಗ್ರಾಮ್ ಆಗಿ 7ನೇ ತಿಂಗಳಿಗೆ 1 kg ಬಂದ್ಬಿಡ್ಬೇಕು 1000 ಗ್ರಾಮ್ಗೆ. ಅಷ್ಟು ಲೆವೆಲ್ಗೆ ನೀವು ಬೆಳೆಸ್ಕೋಬೇಕು ಬೇಬಿನ. ನೀವು ಚೆನ್ನಾಗಿ ಹೆಲ್ದಿ ಆಗ್ತೀನಿ. ಜಂಕು ಇಂಥವೆಲ್ಲ ಬಿಡಿ, ಸ್ವೀಟ್ ಐಟಮ್ಸ್ ಎಲ್ಲ ಬಿಟ್ಬಿಡಿ, ಆಯಿಲ್ ಐಟಮ್ಸ್ ಎಲ್ಲ ಕಮ್ಮಿ ಮಾಡಿ, ಹೆಲ್ದಿ ಫುಡ್ ಕಡೆ ಗಮನ ಕೊಡಿ, ಅಷ್ಟೇ, ಇನ್ನೇನಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಕೆಲವರು ಪ್ರೆಗ್ನೆನ್ಸಿ ಅಂತಂದ್ರೇ ತುಂಬ ಕಟ್ನಿಟ್ ಊಟ ಅನ್ಕೋತಾರೆ. ಕಟ್ನಿಟ್ ಊಟ ಅಂತಲ್ಲ, ಹೆಲ್ದಿ ಊಟ. ಬೇಡದೇ ಇರೋದನ್ನ ಬಿಟ್ಟು ಬೇಕಾಗಿರೋದು ಮಾತ್ರ ತಗೊಳೋದೇ ಪ್ರೆಗ್ನೆನ್ಸಿಯಲ್ಲಿ ನೀವು ನ್ಯೂಟ್ರಿಷನ್ ವ್ಯಾಲ್ಯೂ, ಅಷ್ಟೇ. ಅದು ಬಿಟ್ಟು ತುಂಬ ಕಟ್ನಿಟ್ಟು, ತುಂಬ ಅದಂತೆ ಇದಂತೆ ಅಲ್ಲ. ತುಂಬ ಒಳ್ಳೆ ಊಟ ತಿನ್ನೋದೇ ಪ್ರೆಗ್ನೆನ್ಸಿಯಲ್ಲಿ ತುಂಬ ಮುಖ್ಯ. ಯಾವಾಗೂ ಅದೇ. ಬಟ್ ಪ್ರೆಗ್ನೆನ್ಸಿಯಲ್ಲಿ ಅದನ್ನು ನೀವು ಕಲ್ತ್ಬಿಟ್ರೆ ಲೈಫ್ ಲಾಂಗ್ ಅದನ್ನು ನೀವು ಯಾವತ್ತೂ ಚಾಚೋದಿಲ್ಲ, ಮಿಸ್ ಮಾಡೋದಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ. 5th ಮಂತಲ್ಲಿರುವಂತಹ ನಿಮ್ಮೆಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೂ, ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ನಡುವೆ ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತಿದ್ದೀನಿ, ಒಳ್ಳೊಳ್ಳೆ ಕಮೆಂಟ್ಸು ಬರ್ತಾ ಇದೆ. ತುಂಬ ಗುಡ್ ನ್ಯೂಸ್ಗಳು ಬರ್ತಾ ಇದ್ದಾವೆ. ನಾರ್ಮಲ್ ಡೆಲಿವರಿ ಆಯಿತು, ಇಲ್ಲ C-ಸೆಕ್ಷನ್ ಆಯಿತು, ಯಾವುದೋ ಒಂದು ಒಟ್ನಲ್ಲಿ ಬೇಬಿ ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ. ಸೊ ತುಂಬ ಖುಷಿ ಆಗುತ್ತೆ. ಡೆಲಿವರಿ ಆಗಿ ಬಂದು ಸ್ವಲ್ಪ ಹೊತ್ತಿಗೆ ಮೊಬೈಲ್ ಇಸ್ಕೊಂಡು ನನಗೆ ಕಮೆಂಟ್ ಮಾಡ್ತೀರಾ. ಸೊ ಇದೆಲ್ಲ ನನಗೊಂದು ಖುಷಿನೇ. ನಾನು ಮಾಡೋ ವಿಡಿಯೋಗೆ ಅದೊಂದು ಸಾರ್ಥಕ. ವ್ಯೂಸ್ ಜಾಸ್ತಿ ಹೋಗುತ್ತೋ ಕಡಿಮೆ ಹೋಗುತ್ತೋ ಗೊತ್ತಿಲ್ಲ, ಯಾರಿಗೋ ಒಬ್ರಿಗೂ ಹೆಲ್ಪ್ ಆದ್ರೂ ನಾನು ಮಾಡುವಂಥ ವಿಡಿಯೋ ಸಾರ್ಥಕ. ಈ ವಿಡಿಯೋ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.